ಚೆನ್ನಾಗಿ ನೋಡ್ಕೊಂತ ಇದ್ರೆ ಎಲ್ಲ ಚೆನ್ನಾಗಿ ಸದ್ಯಕ್ಕೆ ಏನು ಮಾತಾಡಿಲ್ಲ ಬಟ್ ತುಂಬ ಖುಷಿ ಆಗುತ್ತೆ. ಅಂದರೆ ಕೋಮಲ್ ಅಂದರೆ ನನ್ನ ಪ್ರಕಾರ ಕನ್ನಡದಲ್ಲಿ ಟೈಮಿಂಗಲ್ಲಿ ನಂಬರ್ 1 ಕೋಮಲ್ ಅನಿಸುತ್ತೆ. ಅಂದರೆ ಆ ಟೈಮಿಂಗ್ನ ಮ್ಯಾಚ್ ಮಾಡೋದು ಯಾರಿಗೂ ಆಗಲ್ಲ. ಅದೊಂಥರ ಇನ್ಸ್ಟಿಟ್ಯೂಟ್ ಥರ ಅವರು. ಸೊ ಅವ್ರ ಜೊತೆಗೆ ನನ್ನ ಅದೃಷ್ಟನೇನೋ ಲಾಸ್ಟ್ ಒಂದು 5 ಸಿನಿಮಾ ಜೊತೆಗೆ ಮಾಡ್ಕೊಂಡೇ ಬಂದಿದ್ದೀನಿ. ಹಿಂದೆ ಸಂಗೀತ ಬಾರಡ್ ರೆಸ್ಟೋರೆಂಟ್ ಈಗ ಮುಗಿದಿದೆ. ಈ ಸಿನಿಮಾ ಇದೊಂದು ಅದೃಷ್ಟ ಅವ್ರ ಜೊತೆ ವರ್ಕ್ ಮಾಡುವಂಥದ್ದು. ಅದರಲ್ಲೂ ಆಫೀಸ್ ಅಸಿಸ್ಟೆಂಟು ಕಾಮಿಡಿ ಕಚಗುಳಿ ಸಾಕಷ್ಟಿದೆ. ಇನ್ನು ಮಿಕ್ಕಂತೆ ನಮ್ಮ ನಿರ್ದೇಶಕರು ಅವಕಾಶ ಕೊಟ್ಟಿದ್ದಾರೆ. ಹಾಗೆಯೇ ದೊಡ್ಡ ಇವ್ರ ಜೊತೆ ಕೂರೋದೇ ನನಗೊಂದು ಹೆಮ್ಮೆ, ಖುಷಿ ಅನಿಸ್ತಾ ಇದೆ ಸರ್. ತುಂಬ ಖುಷಿ ಆಗ್ತಿದೆ ನಿಮ್ಮಂಥ ಆ್ಯಕ್ಟ್ರ್ ಜೊತೆ ನಾವು ಇದೀವಲ್ಲ ಈ ಸಿನಿಮಾದಲ್ಲಿ ಅಂತ. ಇವಾಗ ನೋಡಿದ್ಮೇಲೆ ಕಾಮಿಡಿ ಬಂದು ಶೂಟಿಂಗಲ್ಲಿ ಫೇಸ್ ಹಾಕಿದ್ದೀನಿ ಖುಷಿ ಆಗ್ತಾ ಇದೆ ಅಷ್ಟೇ. ಆ್ಯಸ್ ಎ ಸೈಡ್ ಇಬ್ಬರು ಅವ್ರು ಪರ್ಫಾರ್ಮ್ ಮಾಡ್ತಾರೆ ಅಲ್ವಾ, ಆವಾಗ ನಾವು ಬರೀ ಕೂತ್ಕೊಂಡು ಅವ್ರನ್ನ ನೋಟಿಸ್ ಮಾಡಿದ್ರೇ ತುಂಬ ಎಲ್ಲ ಕಲಿಯಕ್ಕೆ ಸಿಗುತ್ತೆ. ಸೊ ಐ ಥ್ಯಾಂಕ್ ಯು. ಸ್ಟಾರ್ ಕಾಸ್ಟನ್ನು ನೋಡ್ತಾ ಇದ್ದೀರಾ, ಇಟ್ಸ್ ವೆರಿ ಗ್ರ್ಯಾಂಡ್ ಆ್ಯಂಡ್ ತುಂಬ ಕಲಿಯೋಕ್ಕಿದೆ. ನಾನು ಆ್ಯಕ್ಚುಲಿ ಸೈನ್ ಮಾಡೋದು ಮುಂಚೆನೇ ನನಗೆ ಅದೊಂದು ಐಡಿಯಾ ಇತ್ತು ದಟ್ ಐ ಗೆಟ್ ಅ ಲಾಟ್ ಟು ಲರ್ನ್ ಇನ್ ದಿಸ್ ಫಿಲ್ಮ್ ಅಂತ. ಆ ಥರನೇ ಆಗ್ತಿದೆ. ಕೋಮಲ್ ಸರ್ ಮತ್ತು ರಾವ್ ಸರ್ನ ಜಸ್ಟ್ ಪರ್ಫಾರ್ಮ್ ಮಾಡೋದು ನೋಡೋದ್ರಲ್ಲೇ ತುಂಬ ಕಲಿಯೋಕ್ಕಿದೆ. ಸೊ ಐ ಥಿಂಕ್ ಐ ಆಮ್ ಜಸ್ಟ್ ಟೇಕಿಂಗ್ ಇನ್ ಎವ್ರಿಥಿಂಗ್ ಆ್ಯಂಡ್ ಎಂಜಾಯ್. ರಾವ್ ಸರ್ ಜೊತೆ ನಿಮ್ಮದು ಕಾಂಬಿನೇಷನ್ ಅದು ನೀವು ಸಿನಿಮಾಲ್ಲಿ ನೋಡಿ. ಇವಾಗ ಒಂದೇ ಸೆಟ್ಟಲ್ಲಿ ಇದೆ, ಸಸ್ಪೆನ್ಸ್ ಇಲ್ಲ ಇದೆ. ಬಟ್ ಅವ್ರ ಜೊತೆ ಮಾತಾಡೋಕ್ಕೆ ಸಿಕ್ತು. ಸೊ ನಾನು ಅವ್ರಿಗೆ ಸ್ವಲ್ಪ ಕ್ವೆಶನ್ಸ್ ಕೇಳಿದೆ. ಹೋಪ್ ಐ ಡಿಡ್ ನಾಟ್ ಡಿಸ್ಟರ್ಬ್ ಯು ಅಲ್ಲ. ಸೊ ಇಟ್ ವಾಸ್ ವೆರಿ ಗುಡ್ ಕಾನ್ವರ್ಸೇಷನ್. ಚೆನ್ನಾಗಿದೆ. ನಾನು ಲಾಯರ್ ಪಾತ್ರ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಸರ್ ಅದೇ ಹೇಳಿದಾಗ ನನಗೆ ಆ್ಯಕ್ಚುಲಾಗಿ ತುಂಬ ಸಖತ್ ಖುಷಿ ಆಯಿತು. ಓವರಾಲ್ ನಾವು ಏನು ಎನರ್ಜಿ ಹಾಕೋಕ್ಕೆ ಸಿನಿಮಾ ಮಾಡೋಕ್ಕೆ ಅದು ನಮಗೆ ಟೂ ಬಿಗ್ ಫಿಲ್ಲರ್. ಸರ್ ರಮೇಶ್ ಸರ್ನ ಏನಾದರೂ ವಿಲನ್ ಶೇಡಲ್ಲಿ ನೋಡ್ಬೋದು ಸಿನಿಮಾದಲ್ಲಿ? ಅಂದರೆ ಅವರು ಈ ಎಪಿಸೋಡ್ಸ್ಗೆ ಮಾತ್ರ ಸೀರಿಯಸ್ ಆಗಿರಬೇಕು ಕೋರ್ಟಲ್ಲಿ. ಆ್ಯಕ್ಚುಲಾಗಿ ನಮಗೆ ಇದನ್ನು ಹ್ಯೂಮರಸ್ ಆಗೂ ಮಾಡ್ಬೋದು, ಬಟ್ ಅದರ ಕಲರ್ ಬೇರೆ ಆಗುತ್ತೆ. ಸೊ ಡೈರೆಕ್ಟ್ರಿಗೆ ಅದು ಸೀರಿಯಸ್ ಆಗಿ ಬೇಕು. 60% ಕಾಮಿಡಿ ಇದೆ, ಇನ್ನಿದೊಂದು 40% ಹಿಂಗೆ ಸೀರಿಯಸ್ ಆಗಿರಲಿ ಆನ್ ಒರಿಜಿನಲ್ ನೋಟ್. ಹೇಗೆ ಕೋರ್ಟ್ ಪ್ರೊಸೀಡಿಂಗ್ಸ್ ಆಗುತ್ತೆ ಅದೇ ಥರ ಇರಲಿ ಅಂತ. ಸೊ ಅದೇ ಥರ ಮಾಡಿದರೆ ವಿಶೇಷ ಏನಂದರೆ ಈ ಪಿಕ್ಚರಲ್ಲಿ ಇವ್ರು ತುಂಬ ಆಡಿಷನ್ ಮಾಡಿರೋದ್ರಿಂದ ಫಸ್ಟ್ ಟೈಮ್ ಜಡ್ಜ್ಗಳನ್ನೆಲ್ಲ ಕ್ಯಾರೆಕ್ಟರ್ಸು, ಅಡ್ವೊಕೇಟ್ ಕ್ಯಾರೆಕ್ಟ್ರು ಅದನ್ನೆಲ್ಲ ನೋಡಿದಾಗ ಭಾಳ ಖುಷಿ ಆಯಿತು. ಅವರೆಲ್ಲ ಆಲ್ಮೋಸ್ಟ್ ರಿಯಲಿಸ್ಟಿಕ್ ಆಗಿದ್ದಾರೆ. ಸೊ ದಟ್ ಈಸ್ ಒನ್ ಪ್ಲಸ್ ಪಾಯಿಂಟು. ಪ್ಲಸ್ ನಮ್ಮ ಸಾರ್ ಫ್ರೆಂಡ್ ಒಬ್ಬರು ಅಡ್ವೊಕೇಟ್ ಇದ್ದಾರೆ, ಅವರು ಫ್ಯಾಮಿಲಿ ಕೋರ್ಟಲ್ಲೇ ಪ್ರಾಕ್ಟೀಸಿಂಗು. ಸೊ ನಮ್ಮ ಏನೇನು ಯಾಕಂದರೆ ನಮಗೆ ಪ್ರೊಸೀಡಿಂಗ್ಸ್ ಎಲ್ಲ ಗೊತ್ತಿರಲ್ಲ. ಸೊ ಅವ್ರನ್ನ ಕೇಳ್ಕೊತೀವಿ. ಸೊ ಹೌ ಟು ಪ್ರೆಸೆಂಟ್ ಅವರ್ ಸೆಲ್ಫ್ ಇನ್ ಕೋರ್ಟ್, ಅದೆಲ್ಲ ಸ್ವಲ್ಪ ಹಾಸ್ಯಾಸ್ಪದವಾಗಿ ಇರಬಾರ್ದು ಅನ್ನೋದಕ್ಕೋಸ್ಕರ ಅವರು ಇಲ್ಲೇ ಎಲ್ಲ ಇದ್ದಾರೆ, ಹೆಲ್ಪ್ ಮಾಡಿದ್ದಾರೆ ತುಂಬ ಭಾಳ. ಇಲ್ಲೇ ಶ್ರೀನಿವಾಸ್ ಅಂತ ಅವ್ರ ಫ್ಯಾಮಿಲಿ ಕೇಸಸ್ ಹ್ಯಾಂಡ್ ಮಾಡ್ತಾರೆ. ಸೊ ಅವರು ಒಂದು ಹೆಲ್ಪ್ ಆಗಿದೆ. ಮತ್ತು ಈ 2 days ಪಾಪ ಇವ್ರಿಗೇನು ಕೆಲಸ ಇರಲಿಲ್ಲ, ಬಟ್ ಆದರೆ ಬೇರೆ ಕಡೆ ಎಲ್ಲ ಕೆಲಸ ಇರುತ್ತೆ. ಇನ್ನು ಅವರು ನಮ್ಮ ಅಸಿಸ್ಟೆಂಟ್ ಆಗಿರ್ತಾರೆ, ಅವ್ರಿಗೂ ಜಾಸ್ತಿ ಕೆಲಸ ಇಲ್ಲ ಈ ಕೋರ್ಟಲ್ಲಿ. Shant Nil sir said that you can't dub in Kannada. Kannada is difficult. Learn anta paka nantu sir ಈಗ. Okay sir, happy, I don't know. Then he said again, called and said, sir, you have to dub. That feel, that soul he has. Then I started dubbing for KGF. Then I got interest. See, you should get an interest to learn now. So then I felt it was very difficult, sir, to dub. Whole day, oh my God, Kannada is so difficult. ತೆಲುಗು ಕನ್ನಡ ನೋಡೋಕ್ಕೆ ಒಂದು ಥರ ಇರ್ತಾರೆ, ಬಟ್ ಮಾತಾಡ್ಮೇಲೆ ತಿಳಿಸ್ತಾರೆ ಭಾಳ ಡಿಫ್ರೆನ್ಸ್ ಇದೆ. ಲಾಟ್ ಆಫ್ ಥಿಂಗ್. And also, so after that, Junior. And this movie, so many dialogues. I said, I can't do that. So many dialogues. You should, no, sir, you have to do. And it came out well. People accepted it. That's the happiest thing. ತುಂಬ ಟೈಮ್ ನಮಗೋಸ್ಕರ ಕೊಟ್ಟಿದ್ದಾರೆ, ನಮ್ಮ ಪ್ರಾಜೆಕ್ಟ್ಗೋಸ್ಕರ ಕೊಟ್ಟಿದ್ದಾರೆ. ಯಾಕೆಂದರೆ ಬೇರೆದೇನೇ ಇರ್ಬೋದು, ಬಟ್ ಸರ್ರು ನಾವೇನು ಡೈಲಾಗ್ ಕೊಟ್ಟಿದ್ದೀವಿ ಎಲ್ಲ ಕಲಿತು ಯಾವುದನ್ನು ತೆಲುಗಲ್ಲಿ ಯಾವುದೂ ಹೇಳಲಿಲ್ಲ. ನಾನು ಒಂದು ಟೈಮಲ್ಲಿ ಹೇಳಿದೆ, ಸರ್ ನೀವು ತೆಲುಗಲ್ಲೇ ಹೇಳಿ, ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತೀವಿ ಅಂತ. That should not be thing. That's not respect for the language. So we have Prakash Raj sir, who is the inspiration source to everyone.
only one, only in India, one and only actor, Prakash Raj sir, never say I don't know any language. He is the only actor who can express in any language. So he is a great inspiration source to any actor.